ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 11 ಮೇ 2022 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 156, and we appreciate Sushma, Nayana, Veerashaiva, Devraj, Mahesh, Lavanya, Kantaraju, Bindushri, Anjali, Harish, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು UNCCD ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್, ಇದರ ಅರ್ಥ ಮರುಭೂಮೀಕರಣವನ್ನ ತಡೆಯುವ ವಿಶ್ವಸಂಸ್ಥೆಯ ಒಂದು ಸಮಾವೇಶದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಕ್ಕಂತ ಒಂದು ಪಾರ್ಟೀಸ್ ಅಥವಾ ಕಾನ್ಫರೆನ್ಸಸ್ ನಾವು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಸೊ ಪ್ರಸ್ತುತವಾಗಿ ಇವಾಗ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ 15ನೇ ಆವೃತ್ತಿಯ ಒಂದು ಸಮಾವೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 15 ಮತ್ತೆ 14 ಎಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 14th ಅಂದ್ರೆ 14ನೇ ಒಂದು ಅಧಿವೇಶನ ಏನಿರುತ್ತೆ, ಸೊ ಇದು ಭಾರತ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಅಧಿವೇಶನವಾಗಿರುತ್ತೆ. ಸೊ 14ನೇ ಒಂದು ಆವೃತ್ತಿ 2019ರಲ್ಲಿ ಅಥವಾ 2019 ನಲ್ಲಿ ನಡೆದಿರುತ್ತೆ. ಸೊ ಈ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಏನಿರುತ್ತೆ, ಇದರ ಪ್ರಸ್ತುತ ಅಧ್ಯಕ್ಷ ರಾಷ್ಟ್ರ ಅಥವಾ ಪ್ರೆಸಿಡೆಂಟ್ ಕಂಟ್ರಿ ಯಾವುದು ಅಂತ ಕೇಳಿದ್ರೆ ಭಾರತ ರಾಷ್ಟ್ರ ಇದರ ಪ್ರಸ್ತುತ ಪ್ರೆಸಿಡೆಂಟ್ ನೇಷನ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ನ 15ನೇ ಆವೃತ್ತಿಯ ಸಮಾವೇಶ ಎಲ್ಲಿ ನಡೀತಾ ಇದೆ ಅಂದ್ರೆ ವೆಸ್ಟ್ ಆಫ್ರಿಕಾದಲ್ಲಿ ಬರ್ತಕ್ಕಂತ ಒಂದು ಕಂಟ್ರಿ, ಆ ಒಂದು ಕಂಟ್ರಿಯನ್ನ ನಾವು ಕೋಟ್ ಡಿ ಐವೋರ್ ಅಂತ ಕರಿತೀವಿ. ಸೊ ಈ ಒಂದು ರಾಷ್ಟ್ರದ ಒಂದು ಬಿಗ್ಗೆಸ್ಟ್ ಸಿಟಿ ಅಂತ ಕರಿತೀವಿ. ಸೊ ಈ ರಾಷ್ಟ್ರದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಗರ, ಅದನ್ನ ಅಬಿಡ್ಜಾನ್ ಅಂತ ಕರಿತೀವಿ. ಸೊ ಈ ನಗರದಲ್ಲಿ 15ನೇ ಆವೃತ್ತಿಯ ಒಂದು ಸಭೆ ನಡೀತಾ ಇದೆ. ಸೊ ಈ ಒಂದು ರಾಷ್ಟ್ರದ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಅಲಸಾನೆ ಔಟಾರಾ ಅವರು ಆಗಿರ್ತಾರೆ. ಈ ರಾಷ್ಟ್ರದ ಕರೆನ್ಸಿ ಬಂದು ಫ್ರಾಂಕ್ ಆಗಿರುತ್ತೆ. ಮತ್ತೆ ಈ ರಾಷ್ಟ್ರದ ಕ್ಯಾಪಿಟಲ್ ಸಿಟಿ ಬಂದು ಎಮೋಸೋಕ್ರೋ ಅನ್ನೋ ಒಂದು ಸಿಟಿ ಇದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ನಾನು ಮುಂಚೆನೆ ಹೇಳ್ದಾಗೆ 15ನೇ ಆವೃತ್ತಿ ಈ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಇದು ಆಲ್ರೆಡಿ ನಡೀತಾ ಇದೆ. ಆ ಒಂದು ಕಾನ್ಫರೆನ್ಸ್ ಏನಿದೆ ಇದು ಅಬಿಡ್ಜಾನ್ ಅನ್ನೋ ಒಂದು ಸಿಟಿಯಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಏನನ್ನ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಲ್ಯಾಂಡ್, ಅಂದ್ರೆ ಈ ಭೂಮಿಯನ್ನ ನಾವು ಸುಸ್ಥಿರವಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಕೇಂದ್ರೀಕರಿಸಲಾಗುತ್ತದೆ. ಅದ್ರ ಜೊತೆಗೆ ಡ್ರಾಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಬರ ಪರಿಸ್ಥಿತಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಲ್ಯಾಂಡ್ ರಿಸ್ಟೋರೇಷನ್ ಅಂದ್ರೆ ಇವಾಗ ಅರಣ್ಯ ಭೂಮಿ ಬರಡು ಭೂಮಿಯಾಗಿ ಏನ್ ಕನ್ವರ್ಟ್ ಆಗಿರುತ್ತೆ ಅದನ್ನ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು, ಲ್ಯಾಂಡ್ ರೈಟ್ಸ್ ಆಗಿರ್ಬೋದು, ಜೆಂಡರ್ ಈಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆ, ಅಂದ್ರೆ ಈ ಎಲ್ಲಾ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನ ಹೇಗೆ ನಾವು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಬಹುದು. ಅದಾದ್ಮೇಲೆ ಯೂತ್ ಎಂಪವರ್ಮೆಂಟ್ ಅಥವಾ ಯುವ ಸಬಲೀಕರಣವನ್ನ ಕೂಡ ಇಲ್ಲಿ ಕೇಂದ್ರೀಕರಿಸಲಾಗುತ್ತದೆ. ಅದಾದ್ಮೇಲೆ ಪ್ರಮುಖವಾಗಿ ನಾನು ಮುಂಚೆನೆ ಹೇಳ್ದಾಗೆ ಈ ಬರ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಸ್ಟೈನಬಲ್ ಸೊಲ್ಯೂಷನ್ಸ್ ಅಥವಾ ಈ ಸಮರ್ಥನೀಯ ಮತ್ತೆ ಸುಸ್ಥಿರ ಒಂದು ಯೋಜನೆಗಳನ್ನ ಇಲ್ಲಿ ಉತ್ತೇಜನ ಮಾಡ್ತಕ್ಕಂಥ ನಿರೀಕ್ಷೆಯನ್ನ ನಾವು ನೋಡ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಇದನ್ನ ನಾವು ಪುಲಿಟ್ಜರ್ ಪ್ರೈಸ್ 2022 ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಒಂದು ಪುಲಿಟ್ಜರ್ ಪ್ರೈಸ್ ಅಂತಕ್ಕಂಥದ್ದು ಈ ಫೋಟೋಗ್ರಫಿ ಅಥವಾ ಛಾಯಾಗ್ರಹಣ ಒಂದು ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಗೆ 4 ಜನ ಭಾರತೀಯರು ಭಾಗಿಯಾಗಿರ್ತಾರೆ. ಸೊ ಅದರಿಂದ ಈ ಒಂದು ಆರ್ಟಿಕಲ್ ನಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ 4 ಜನರಲ್ಲಿ ಒಬ್ಬರು ಪ್ರಮುಖರನ್ನ ನಾವು ಡ್ಯಾನಿಶ್ ಸಿದ್ದಿಕಿ ಅಂತ ಕರಿತೀವಿ. ಸೊ ಇವರು ಆಕ್ಚುಲಿ ಈ ಜರ್ನಲಿಸಂ ಫೋಟೋಗ್ರಫಿ ಮಾಡುವಾಗ ಅಂದ್ರೆ ಈ ಪತ್ರಿಕೆಗಾಗಿ ಫೋಟೋಗ್ರಫಿಗಳನ್ನ ಮಾಡುವಾಗ ಅವರು ಮರಣವನ್ನ ಕೂಡ ಹೊಂದುತ್ತಾರೆ. ಸೊ 4 ಜನ ಫೋಟೋಗ್ರಾಫರ್ಸ್ ಇಂಡಿಯನ್ಸ್ಗೆ ಏನ್ ಪ್ರಶಸ್ತಿ ಬಂದಿದೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಡ್ಯಾನಿಶ್ ಸಿದ್ದಿಕಿ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಇನ್ನೂ 3 ಜನಕ್ಕೆ ಪ್ರಶಸ್ತಿ ಬಂದಿರುತ್ತೆ. ಆ 3 ಜನ ಕೂಡ ಡ್ಯಾನಿಶ್ ಸಿದ್ದಿಕಿ ಅವರ ಕೊಲೀಗ್ಸ್ ಆಗಿರ್ತಾರೆ. ಅವ್ರು ಯಾರ್ಯಾರು ಅಂದ್ರೆ
ಅದ್ನಾನ್ ಅಬೀದಿ ಅಂತ ಕರಿತೀವಿ, ಅದಾದ್ಮೇಲೆ ಸನ್ನಾ ಇರ್ಷಾದ್ ಅಂತ ಕರಿತೀವಿ, ಸನ್ನಾ ಇರ್ಷಾದ್ ಮೋಟೋ ಅಂತ ಕರಿತೀವಿ, ಅದಾದ್ಮೇಲೆ ಅಮಿತ್ ದಾವೆ ಅಂತ ಕರಿತೀವಿ. ಸೊ ಈ 4 ಜನ ಪತ್ರಕರ್ತರು ರ್ಯೂಟರ್ಸ್ ನ್ಯೂಸ್ ಏಜೆನ್ಸಿಯಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇವರ 4 ಜನ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಯಾವ ಕಾರಣಕ್ಕಾಗಿ ಈ ಪುಲಿಟ್ಸರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಅಂದ್ರೆ ದೇ ಹ್ಯಾವ್ ಟೇಕನ್ ಇಮೇಜಸ್ ಆಫ್ COVID-19 ಟೋಲ್ ಇನ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿ ಕೋವಿಡ್ ಗೆ ಸಂಬಂಧಪಟ್ಟಂತೆ ಅವರು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಚಿತ್ರಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಸಿದ್ದಿಕಿ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಅವ್ರಿಗೆ ಬರೀ 38 ವರ್ಷದಲ್ಲೇ ಅವರು ನಿಧನವನ್ನ ಹೊಂದಿರ್ತಾರೆ. ಹೇಗೆ ಅವರ ನಿಧನ ಆಯ್ತು ಅಂದ್ರೆ ಹಿ ವಾಸ್ ಆಕ್ಚುಲಿ ಕವರಿಂಗ್ ಕ್ಲಾಶಸ್ ಬಿಟ್ವೀನ್ ಅಫ್ಘಾನ್ ಟ್ರೂಪ್ ಮತ್ತೆ ತಾಲಿಬಾನ್. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚೆಗೆ ಅಫ್ಘಾನ್ ಮತ್ತೆ ತಾಲಿಬಾನ್ ನಡುವೆ ಸಾಕಷ್ಟು ಸಂಘರ್ಷಗಳಾಗಿರ್ತವೆ. ಈ ಸಂಘರ್ಷಗಳನ್ನ ಕ್ಯಾಪ್ಚರ್ ಮಾಡುವ ಸಮಯದಲ್ಲಿ ಇವರು ನಿಧನವನ್ನ ಹೊಂದಿರ್ತಾರೆ. ಸೊ ಯಾವ ಸ್ಥಳದಲ್ಲಿ ಅವರ ನಿಧನ ಆಗಿರುತ್ತೆ ಅಂದ್ರೆ ಕಂದಹಾರ್ ನಗರದ ಸ್ಪಿನ್ ಬೋಲ್ಟಾಕ್ ಜಿಲ್ಲೆಯಲ್ಲಿ ಇವರ ಒಂದು ನಿಧನ ಆಗಿರುತ್ತೆ. ಸೊ ಹಾಗಿದ್ರೆ ಈ ಸಿದ್ದಿಕಿ ಅವರಿಗೆ ಇದು ಮೊದಲ ಬಾರಿಗೆ ಈ ಒಂದು ಪುಲಿಟ್ಸರ್ ಪ್ರಶಸ್ತಿ ಬರ್ತಾ ಇಲ್ಲ, ಇದು ಸೆಕೆಂಡ್ ಟೈಮ್. ಹಾಗಿದ್ರೆ ಇದಕ್ಕಿಂತ ಮುಂಚೆ ಅವರಿಗೆ ಈ ಪುಲಿಟ್ಸರ್ ಪ್ರೈಸ್ ಬಂದಿರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ 2018ರಲ್ಲಿ ಪ್ರಶಸ್ತಿ ಬಂದಿರುತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ ರೋಹಿಂಗ್ಯಾಸ್ ಕ್ರೈಸಿಸ್ ಏನಿರುತ್ತೆ ಆ ಒಂದು ಬಿಕ್ಕಟ್ಟನ್ನ ವರದಿ ಮಾಡಿದ್ದಕ್ಕಾಗಿ ಈ ಸಿದ್ದಿಕಿ ಅವರಿಗೆ 2018ರಲ್ಲೂ ಕೂಡ ಪುಲಿಟ್ಸರ್ ಪ್ರೈಸ್ ಬಂದಿರುತ್ತೆ. ಅದಾದ್ಮೇಲೆ ಇದ್ರ ಜೊತೆ ವಾಷಿಂಗ್ಟನ್ ಪೋಸ್ಟ್ ಅನ್ನೋ ಒಂದು ಪತ್ರಿಕೆ, ಸೊ ಈ ವಾಷಿಂಗ್ಟನ್ ಪೋಸ್ಟ್ ಅನ್ನೋ ಪತ್ರಿಕೆಗೂ ಕೂಡ ಪ್ರಶಸ್ತಿ ಬಂದಿರುತ್ತೆ. ಯಾವ ಒಂದು ಕ್ಯಾಟಗರಿಯಲ್ಲಿ ಅಂದ್ರೆ ಪಬ್ಲಿಕ್ ಸರ್ವಿಸ್ ಜರ್ನಲಿಸಂ ಅಂತ ಕರಿತೀವಿ, ಅಂದ್ರೆ ಸಾರ್ವಜನಿಕ ಸೇವಾ ಪತ್ರಿಕೋದ್ಯಮ ಆ ಒಂದು ಕ್ಯಾಟಗರಿಯಲ್ಲಿ ವಾಷಿಂಗ್ಟನ್ ಪೋಸ್ಟ್, ಸೊ ಇದೊಂದು ದಿನಪತ್ರಿಕೆ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಪ್ರಶಸ್ತಿ ಬಂದಿರುತ್ತೆ. ಇದಕ್ಕೆ ಪ್ರಶಸ್ತಿ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಇಟ್ಸ್ ಕವರೇಜ್ ಆಫ್ ದಿ January 6 ಇನ್ಸರೆಕ್ಷನ್ ಅಟ್ ದಿ US ಕ್ಯಾಪಿಟಲ್. ಅಂದ್ರೆ January 6 ನಿಮ್ಗೆ ಜ್ಞಾಪಕ ಇದ್ರೆ US ಕ್ಯಾಪಿಟಲ್ ಅಲ್ಲಿ ಒಂದು ದಂಗೆ ಆಗಿತ್ತು, ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಮಾಡಿಕೊಂಡು ಒಂದು ದಂಗೆ ಆಗಿತ್ತು. ಸೊ ಆ ಒಂದು ದಂಗೆಯನ್ನ ಕವರ್ ಮಾಡಿದ್ದಕ್ಕಾಗಿ ಈ ವಾಷಿಂಗ್ಟನ್ ಪೋಸ್ಟ್ಗೆ ಸಾರ್ವಜನಿಕ ಸೇವಾ ಪತ್ರಿಕೋದ್ಯಮ ವಲಯದಲ್ಲಿ ಈ ಪುಲಿಟ್ಸರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇವಾಗ ನಾವು ಈ ಪುಲಿಟ್ಸರ್ ಪ್ರಶಸ್ತಿ ಹೇಗೆ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪುಲಿಟ್ಸರ್ ಅನ್ನೋದು ಒಂದು ವ್ಯಕ್ತಿಯ ಹೆಸರಾಗಿರುತ್ತೆ. ಅವರ ಕಂಪ್ಲೀಟ್ ಹೆಸರನ್ನ ನಾವು ಜೋಸೆಫ್ ಪುಲಿಟ್ಸರ್ ಅಂತ ಕರಿತೀವಿ. ಸೊ ಇವರೊಬ್ರು ಹಂಗೇರಿಯನ್ ಅಮೆರಿಕನ್ ಜರ್ನಲಿಸ್ಟ್ ಆಗಿರ್ತಾರೆ, ಅಂದ್ರೆ ಹಂಗೇರಿಯನ್ ಅಮೆರಿಕಾದ ಒಂದು ಪತ್ರಕರ್ತರಾಗಿರ್ತಾರೆ, ಮತ್ತೆ ನ್ಯೂಸ್ ಪೇಪರ್ ಪಬ್ಲಿಷರ್ ಕೂಡ ಇವರಾಗಿರ್ತಾರೆ, ಅಥವಾ ವೃತ್ತಪತ್ರಿಕೆಯ ಪ್ರಕಾಶಕರು ಕೂಡ ಇವರಾಗಿರ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಗಳಿಸಿದ ಹಣ ಏನಿರುತ್ತೆ ಅದನ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ 1911ರಲ್ಲಿ ಅವರ ನಿಧನ ಏನಾಗುತ್ತೆ, ಅವರ ನಿಧನದ ನಂತರ ಅಥವಾ ಅವರ ಅರ್ನಿಂಗ್ಸ್ ಏನಾಗಿರುತ್ತೆ ಅದು ಕೊಲಂಬಿಯಾ ಯೂನಿವರ್ಸಿಟಿಗೆ ಡೆಡಿಕೇಟ್ ಮಾಡಿರ್ತಾರೆ. ಸೊ ಈ ಒಂದು ಹಣ ಏನಿರುತ್ತೋ ಆ ಒಂದು ಹಣದ ಸ್ವಲ್ಪ ಭಾಗವನ್ನ ಸ್ಕೂಲ್ ಆಫ್ ಜರ್ನಲಿಸಂ 1912 1912ರಲ್ಲಿ ಸ್ಕೂಲ್ ಆಫ್ ಜರ್ನಲಿಸಂ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ಮಿಕ್ಕಿದ ಹಣವನ್ನ ಈ ಪುಲಿಟ್ಸರ್ ಪ್ರೈಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಪುಲಿಟ್ಸರ್ ಪ್ರಶಸ್ತಿಯನ್ನ ಯಾವ ವರ್ಷ ನೀಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ 1917ರಲ್ಲಿ ನೀಡಲಾಗಿರುತ್ತೆ. ಬಟ್ ಪುಲಿಟ್ಸರ್ ಅನ್ನೋರು 1911ರಲ್ಲಿ ನಿಧನ ಆಗಿರ್ತಾರೆ. ಅದಾದ್ಮೇಲೆ 6 ವರ್ಷಗಳ ನಂತರ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ the information about how this award was established. So with this, let's get into the third article. So ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇಂಟರ್ ಸೋಲಾರ್ ಯುರೋಪ್ 2022 ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇಲ್ಲಿ ಇಂಟರ್ ಸೋಲಾರ್ ಅಂದ್ರೆ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಯುರೋಪ್ ಅಲ್ಲಿ ನಡೀತಕ್ಕಂತ ಈ ಒಂದು ಸೋಲಾರ್ ಕಾನ್ಫರೆನ್ಸ್ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಇಂಟರ್ ಸೋಲಾರ್ ಅನ್ನೋದು ಇಟ್ ಇಸ್ ದಿ ವರ್ಲ್ಡ್ಸ್ ಲೀಡಿಂಗ್ ಎಕ್ಸಿಬಿಷನ್ ಸೀರೀಸ್ ಫಾರ್ ದಿ ಸೋಲಾರ್ ಇಂಡಸ್ಟ್ರಿ ಅಂಡ್ ಇಟ್ಸ್ ಪಾರ್ಟ್ನರ್ಸ್. ಅಂದ್ರೆ ಈ ವಿಶ್ವದಾದ್ಯಂತ ಈ ಸೋಲಾರ್ ಉದ್ಯಮಕ್ಕೆ ಸಂಬಂಧಪಟ್ಟಂತ ಅದರ ಪಾಲುದಾರರಿಗೆ ವಿಶ್ವದಲ್ಲಿ ನಡೀತಕ್ಕಂತ ಒಂದು ಪ್ರಮುಖ ಪ್ರದರ್ಶನ ಆಗಿರುತ್ತೆ. ಸೊ ಇದನ್ನ ನಾವು ಎಕ್ಸಿಬಿಷನ್ ಅಥವಾ ಪ್ರದರ್ಶನ, ವಸ್ತು ಪ್ರದರ್ಶನ ಅಂತ ನಾವೇನ್ ಕರಿತೀವಿ. ಸೊ ಆ ರೀತಿಯ ಒಂದು ಎಕ್ಸಿಬಿಷನ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಇಟ್ ಯುನೈಟ್ಸ್ ಪೀಪಲ್ ಅಂಡ್ ಕಂಪನೀಸ್ ಅರೌಂಡ್ ದ ವರ್ಲ್ಡ್
ಏಮ್ ಆಫ್ ಇನ್ಕ್ರೀಸಿಂಗ್ ದಿ ಶೇರ್ ಆಫ್ ಸೋಲಾರ್ ಪವರ್ ಇನ್ ಅವರ್ ಎನರ್ಜಿ ಸಪ್ಲೈ. ಅಂದ್ರೆ ನಮ್ಮ ಒಂದು ಶಕ್ತಿಯ ಒಂದು ಟೋಟಲ್ ಎನರ್ಜಿ ಸಪ್ಲೈ ಏನಿದೆ, ಶಕ್ತಿಯ ಪೂರೈಕೆ ಏನಿದೆ, ಈ ಒಂದು ಶಕ್ತಿಯ ಪೂರೈಕೆಯಲ್ಲಿ ಸೌರಶಕ್ತಿಯ ಪಾಲನ್ನ ಹೆಚ್ಚು ಮಾಡ್ತಕ್ಕಂತ ಒಂದು ಗುರಿಯನ್ನ ಹೊಂದಿರತಕ್ಕಂತ ಎಕ್ಸಿಬಿಷನ್ ಇದಾಗಿರುತ್ತೆ. ಯಾಕಂದ್ರೆ ಈ ಸೌರಶಕ್ತಿ ಅಂತಕ್ಕಂಥದ್ದು ನಮ್ಗೆ ನಾನ್ ಪೊಲ್ಯೂಟಿಂಗ್ ಫ್ಯೂಯಲ್ ಆಗಿರುತ್ತೆ ಅಥವಾ ಎನರ್ಜಿ ಆಗಿರುತ್ತೆ. ಅದರಿಂದ ನಮ್ಮ ಒಂದು ಎನರ್ಜಿಯಲ್ಲಿ ಸೌರಶಕ್ತಿಯ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಅದರ ಒಂದು ಶೇರ್ ಇನ್ಕ್ರೀಸ್ ಮಾಡಬೇಕು. ಸೊ ಆ ಒಂದು ಕಾರಣಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸಿಬಿಷನ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಿಬಿಷನ್ ಎಲ್ಲಿ ನಡೀತಾ ಇದೆ ಅಂದ್ರೆ ಜರ್ಮನಿಯ ಮುನಿಚ್ ನಗರದಲ್ಲಿ ಈ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಸೊ ಇದು ಕೂಡ ಮೇ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಇಂಟರ್ ಸೋಲಾರ್ ಯುರೋಪ್ ಅಂತ ಕರಿತೀವಿ, ಯಾಕಂದ್ರೆ ಜರ್ಮನಿ ಅನ್ನೋದು ಒಂದು ಯುರೋಪಿಯನ್ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಇಂಡೋ ಜರ್ಮನ್ ಎನರ್ಜಿ ಫೋರಂ ಅಂತ ಇರುತ್ತೆ. ಸೊ ಇವರು ಈ ಒಂದು ಎಕ್ಸಿಬಿಷನ್ ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಪ್ರಮುಖವಾಗಿ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಇನ್ ದ ಫೀಲ್ಡ್ ಆಫ್ ಸೋಲಾರ್, ಇನ್ವೆಸ್ಟ್ಮೆಂಟ್ಸ್ ಇನ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್. ಅಂದ್ರೆ ಈ ಸೌರಶಕ್ತಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ವರ್ಗಾವಣೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೌರಶಕ್ತಿಯಲ್ಲಿ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದ್ರೆ ಆ ಒಂದು ಸ್ಟೋರೇಜ್, ಅಂದ್ರೆ ಆ ಸೌರಶಕ್ತಿಯನ್ನ ನಾವು ಹೇಗೆ ಸಂಗ್ರಹ ಮಾಡ್ತಕ್ಕಂಥದ್ದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಬೆಟರ್ ಟೆಕ್ನಾಲಜೀಸ್ ಇದ್ರೆ ಅದನ್ನ ಅಲ್ಲಿ ಎಕ್ಸಿಬಿಟ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಹೂಡಿಕೆದಾರರಿಂದ ಈ ಸೌರ ಉತ್ಪಾದನೆಯಲ್ಲಿ ಹೂಡಿಕೆಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ಒಂದು ಎಕ್ಸಿಬಿಷನ್ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈ ಒಂದು ಕಂಟ್ರಿ, ಸೊ ಈ ಜರ್ಮನ್ ಕಂಟ್ರಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದೊಂದು ಯುರೋಪಿಯನ್ ಕಂಟ್ರಿ ಆಗಿರುತ್ತೆ. ಸೊ ಜರ್ಮನ್ ನ ಕ್ಯಾಪಿಟಲ್ ಸಿಟಿ ಬಂದು ಬರ್ಲಿನ್ ಆಗಿರುತ್ತೆ. ಸೊ ಇವಾಗ ಈ ಎಕ್ಸಿಬಿಷನ್ ನಡೀತಾ ಇರ್ತಕ್ಕಂಥದ್ದು ಜರ್ಮನ್ ನ ಇನ್ನೊಂದು ಸಿಟಿ, ಅದನ್ನ ಮುನಿಚ್ ಅಂತ ಕರಿತೀವಿ. ಸೊ ಜರ್ಮನ್ ನ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ ಡೆನ್ಮಾರ್ಕ್ ಬರುತ್ತೆ, ಪೋಲ್ಯಾಂಡ್, ಮತ್ತೆ ಜೆಕ್ ರಿಪಬ್ಲಿಕ್, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಲಕ್ಸಂಬರ್ಗ್, ಬೆಲ್ಜಿಯಂ ಮತ್ತೆ ನೆದರ್ಲ್ಯಾಂಡ್ಸ್. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಇದರ ಪ್ರಸ್ತುತ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂದ್ರೆ ಫ್ರಾಂಕ್ ವಾಲ್ಟರ್ ಸ್ಟೀನ್ಮೇಯರ್ ಅವರು ಇದರ ಪ್ರಸ್ತುತ ಅಧ್ಯಕ್ಷರಾಗಿರ್ತಾರೆ. ಸೊ ಇದರ ಕರೆನ್ಸಿ, ಮೇನ್ ಕರೆನ್ಸಿ ಬಂದು ಯೂರೋ, ಇವರ ಮೇನ್ ಕರೆನ್ಸಿ ಆಗಿರುತ್ತೆ. ಸೊ ಈ ಒಂದು ಸಮಾರಂಭದ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಮಲ್ಟಿ ನ್ಯಾಷನಲ್ ಕಂಪನೀಸ್, ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಆಲ್ ದಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ದಟ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಿಬಿಷನ್. With this, let's get into the fourth article. So ಇದರಲ್ಲಿ ಪ್ರೆಸಿಡೆಂಟ್ಸ್ ಕಲರ್ ಟು ಅಸ್ಸಾಂ ಪೊಲೀಸ್. ಸೊ ಇವಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪೊಲೀಸ್ ನ, ಅಂದ್ರೆ ಇಂಟರ್ನಲ್ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ನ ನಾವು ಕರ್ನಾಟಕ ಪೊಲೀಸ್ ಅಂತ ಹೇಗೆ ಕರಿತೀವಿ, ಸೊ ಅದೇ ರೀತಿಯಲ್ಲಿ ಅಸ್ಸಾಂ ನಲ್ಲಿ ಇರ್ತಕ್ಕಂಥ ಪೊಲೀಸರಿಗೆ ಇವಾಗ ಮೋಸ್ಟ್ ಪ್ರೆಸ್ಟಿಜಿಯಸ್ ರೆಕಗ್ನಿಷನ್, ಪ್ರೆಸಿಡೆಂಟ್ಸ್ ಕಲರ್ ಅಂತ ನಾವೇನ್ ಕರಿತೀವಿ, ಆ ಒಂದು ರಾಷ್ಟ್ರಪತಿಗಳ ಕಲರ್ಸ್ ಅನ್ನ ಇವಾಗ ಅಸ್ಸಾಂ ಪೊಲೀಸರಿಗೆ ನೀಡಿರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಪ್ರೌಡೆಸ್ಟ್ ಥಿಂಗ್ ಫಾರ್ ದಿ ಅಸ್ಸಾಂ ಪೊಲೀಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರೆಸಿಡೆಂಟ್ ಕಲರ್ ನ ಅಸ್ಸಾಂ ಪೊಲೀಸ್ಗೆ ಪ್ರಸ್ತುತವಾಗಿ ನೀಡಿರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಎಕ್ಸೆಂಪ್ಲರಿ ಸರ್ವಿಸ್ ಇನ್ ಗೌಹಾಟಿ, ಅಂದ್ರೆ ಗೌಹಾಟಿಯಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಸೇವೆಗೆ ಈ ಒಂದು ಪ್ರೆಸಿಡೆಂಟ್ ಕಲರ್ ಅನ್ನೋ ಒಂದು ರೆಕಗ್ನಿಷನ್ ನ ಕೊಟ್ಟಿರ್ತಾರೆ. ಹಾಗಿದ್ರೆ ಭಾರತ ದೇಶದಲ್ಲಿ ಇದುವರೆಗೂ ಎಷ್ಟು ಪೊಲೀಸ್ ಫೋರ್ಸಸ್ಗೆ ಈ ಒಂದು ಪ್ರೆಸಿಡೆಂಟ್ ಕಲರ್ ಬಂದಿದೆ ಅಂದ್ರೆ, ಸೊ ಇದುವರೆಗೂ 10 ಪೊಲೀಸ್ ಫೋರ್ಸಸ್ಗೆ, ಅಂದ್ರೆ ಅಸ್ಸಾಂ ಅನ್ನು ಕೂಡ ಸೇರಿಸ್ಕೊಂಡು, ಅಂದ್ರೆ ಇದಕ್ಕಿಂತ ಮುಂಚೆ 9 ಪೊಲೀಸ್ ಪಡೆಗಳಿಗೆ ಭಾರತದಲ್ಲಿ ಪ್ರೆಸಿಡೆಂಟ್ ಕಲರ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಅಸ್ಸಾಂ ಪೊಲೀಸ್ ಅಂತಕ್ಕಂಥದ್ದು ಈ ಗೌರವವನ್ನ ಪಡೆದಿರ್ತಕ್ಕಂಥ 10ನೇ ಪೊಲೀಸ್ ಪಡೆ ಆಗಿರುತ್ತೆ. ಸೊ ಈ ಒಂದು ಪೊಲೀಸ್ ಪಡೆಯನ್ನ ಆಕ್ಚುಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಬ್ರಿಟಿಷ್ ಸ್ಟಾರ್ಟೆಡ್ ದಿಸ್ ಪೊಲೀಸ್ ಫೋರ್ಸ್. ಸೊ ಈ ಒಂದು ಪೊಲೀಸ್ ಪಡೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಬ್ರಿಟಿಷ್ ಕಾಲದಲ್ಲೇ ಈ ಒಂದು ಅಸ್ಸಾಂ ಪೊಲೀಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿರುತ್ತೆ. ಸೊ ಇವಾಗ ಅಸ್ಸಾಂಗೆ ಈ ಒಂದು ಪ್ರೆಸಿಡೆಂಟ್ ಕಲರ್ ಕೊಡ್ಲಿಕ್ಕೆ ಒಂದು ಪ್ರಮುಖವಾದ ರೀಸನ್ ಇರಬೇಕು. ಆ ರೀಸನ್ ಏನು ಅಂದ್ರೆ it has the distinction of giving genesis to the country's oldest anti-militant force, Assam Rifles. So ಇಲ್ಲಿ ನಾವೇನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಸ್ಸಾಂ ಪೊಲೀಸ್ ಬೇರೆ ಮತ್ತೆ ಅಸ್ಸಾಂ ರೈಫಲ್ಸ್ ಬೇರೆ. ಸೊ ಈ ಅಸ್ಸಾಂ ರೈಫಲ್ಸ್ ಅನ್ನೋದನ್ನ ದೇಶಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ಒಂದು ಹಿರಿಮೆ ಕೂಡ ಅಸ್ಸಾಂ ಪೊಲೀಸರಿಗೆ ಸಲ್ಲುತ್ತೆ. ಅಂದ್ರೆ ಅಸ್ಸಾಂ ಪೊಲೀಸರು ದೇಶದ ಅತ್ಯಂತ ಹಳೆಯ ಉಗ್ರಗಾಮಿ ವಿರೋಧಿ ಪಡೆ ಅಂತ ನಾವೇನ್ ಕರಿತೀವಿ, ಈ ಅಸ್ಸಾಂ ರೈಫಲ್ಸ್ಗೂ ಕೂಡ ಜನ್ಮ ನೀಡಿರ್ತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಅದಾದ್ಮೇಲೆ ಈ ಅಸ್ಸಾಂ ಪೊಲೀಸ್ ಅಂತಕ್ಕಂಥವ್ರು ನಮ್ಮ ಇಂಡಿಯನ್ ಆರ್ಮಿ ಜೊತೆ ಸೇರಿಕೊಂಡು ಒಂದು ಪ್ರಮುಖವಾದ ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ.
ಮಾಡಿರ್ತಾರೆ. ಆ ಆಪರೇಷನ್ ನ ನಾವು ಆಪರೇಷನ್ ಬಾಯ್ಜಾನ್ ಮತ್ತೆ ಆಪರೇಷನ್ ರೈನೋ ಅಂತ ಕರಿತೀವಿ, ಅಂದ್ರೆ ಆಪರೇಷನ್ ಬಜರಂಗ್ ಮತ್ತೆ ಆಪರೇಷನ್ ರೈನೋ ಅಂತ ಕರಿತೀವಿ. ಸೊ ಈ ಒಂದು ಆಪರೇಷನ್ ನಲ್ಲಿ ಯೂನಿಫೈಡ್ ಕಮಾಂಡ್ ಅಂತ ಕರಿತೀವಿ, ಅಂದ್ರೆ ಏಕೀಕೃತ ಕಮಾಂಡ್ ಅಂತ ಕರಿತೀವಿ. ಸೊ ಈ ಒಂದು ಏಕೀಕೃತ ಕಮಾಂಡ್ ನ ಅಡಿಯಲ್ಲಿ ಅಸ್ಸಾಂನ ಪೊಲೀಸರು ಮತ್ತು ಭಾರತೀಯ ಸೇನೆ ಇಬ್ರು ಕೂಡ ಒಂದು ಆಪರೇಷನ್ ನ ಮಾಡಿರ್ತಾರೆ. ಅದನ್ನ ಆಪರೇಷನ್ ಬಜರಂಗ್ ಮತ್ತೆ ಆಪರೇಷನ್ ರೈನೋ ಅಂತ ಕರಿತೀವಿ. ಸೊ ಈ ಕಾರಣವನ್ನ ಕೂಡ ಇಲ್ಲಿ ಪ್ರಶಂಸೆ ಮಾಡಲಾಗಿರುತ್ತೆ. ಹಾಗಿದ್ರೆ ಅಸ್ಸಾಂ ಒಂದು ಪೊಲೀಸ್ಗೆ ಇದುವರೆಗೂ ಬರ್ತಿರ್ತಕ್ಕಂಥ ಮೋಸ್ಟ್ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಯಾವ್ದಾವ್ದು ಅಂದ್ರೆ 2 ಕೀರ್ತಿ ಚಕ್ರ, 4 ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲ್ಸ್ ಬಂದಿರುತ್ತೆ ಮತ್ತು 19 ಪೊಲೀಸ್ ಮೆಡಲ್ಸ್ ಅನ್ನ ಇವರು ಇದುವರೆಗೂ ಪಡೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಶ್ನೆ ನಾವು ಕೇಳ್ತಾ ಇರೋದೇನು ಅಂದ್ರೆ ರೈಟ್ ಅಬೌಟ್ ಆಪರೇಷನ್ ಬಜರಂಗ್ ಮತ್ತೆ ಆಪರೇಷನ್ ರೈನಾ ಬಗ್ಗೆ. ಸೊ ಇದನ್ನ ಯಾವ ಕಾರಣಕ್ಕೆ ಮಾಡಲಾಯ್ತು, ಎಲ್ಲಿ ಮಾಡಲಾಯ್ತು, ಆ ಒಂದು ಇನ್ಫಾರ್ಮೇಶನ್ ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 5th ಆರ್ಟಿಕಲ್. ಸೊ ಇಲ್ಲಿ ನಾವು ಆಪರೇಷನ್ ದೂದಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಈ ಆಪರೇಷನ್ ದೂದಿ ಅನ್ನೋದು ಆಕ್ಚುಲಿ 30 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ 72 ಟೆರರಿಸ್ಟ್ ಗಳನ್ನ ಸಾಯಿಸಲಾಗುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಬದುಕುಳಿದವರಿಗೆ ಇವಾಗ ಸನ್ಮಾನ ಮಾಡಲಾಗಿದೆ. ಸೊ ಆ ಕಾರಣದಿಂದ ಈ ಆಪರೇಷನ್ ದೂದಿ ಅನ್ನೋದು ಇವಾಗ ಪ್ರಸ್ತುತವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿದೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ದಿ ಪ್ಯಾರಾಮಿಲಿಟರಿ ಅಸ್ಸಾಂ ರೈಫಲ್ಸ್ ಫೆಲಿಸಿಟೇಟೆಡ್ ದಿ ಸರ್ವೈವಿಂಗ್ ಸೋಲ್ಜರ್ಸ್ ಆಫ್ ಆಪರೇಷನ್ ದೂದಿ. ಅಂದ್ರೆ ಈ ಅರೆ ಸೇನಾಪಡೆಯ ಅಸ್ಸಾಂ ರೈಫಲ್ಸ್ 30 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಅತ್ಯಂತ ಯಶಸ್ವಿ ದಂಗೆ, ಅಂದ್ರೆ ಮೋಸ್ಟ್ ಸಕ್ಸಸ್ಫುಲ್ ಇನ್ಸರ್ಜೆನ್ಸಿ ಆಪರೇಷನ್. ಸೊ ಈ ಒಂದು ಆಪರೇಷನ್ ನಲ್ಲಿ ಬದುಕುಳಿದ ಸೈನಿಕರಿಗೆ ಇವಾಗ ಗೌರವವನ್ನ ಸೂಚಿಸಲಾಗಿರುತ್ತೆ. ಸೊ ಇದರಲ್ಲಿ ನಮ್ಗೆ ಪ್ರಮುಖವಾಗಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಆಪರೇಷನ್ ದೂದಿ. ಸೊ ಈ ಒಂದು ಫೆಲಿಸಿಟೇಷನ್ ಮಾಡಿರ್ತಕ್ಕಂಥ ಕಾರಣದಿಂದ ಈ ಆಪರೇಷನ್ ದೂದಿ ಬಗ್ಗೆ ನಮ್ಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಈ ಆಪರೇಷನ್ ದೂದಿಯಲ್ಲಿ 15 ಜನ ಸೈನಿಕರ ತಂಡ ಪಾಲ್ಗೊಂಡಿರುತ್ತೆ. 15 ಸೋಲ್ಜರ್ಸ್ ಇದರಲ್ಲಿ ಪಾಲ್ಗೊಂಡಿರ್ತಾರೆ. ಸೊ ದಟ್ ಈಸ್ ಆಫ್ ದಿ ಅಸ್ಸಾಂ ರೈಫಲ್ಸ್. ನಾನು ಮುಂಚೆನೆ ಹೇಳಿದೆ ಅಸ್ಸಾಂ ಪೊಲೀಸ್ ಈ ಅಸ್ಸಾಂ ರೈಫಲ್ಸ್ ನ ಹುಟ್ಟುವಾಗಿರ್ತಕ್ಕಂಥ ಒಂದು ಪೊಲೀಸ್ ಆಗಿರುತ್ತೆ. ಸೊ ಈ ಅಸ್ಸಾಂ ರೈಫಲ್ಸ್ ನಲ್ಲಿರ್ತಕ್ಕಂಥ 15 ಜನ ಸೈನಿಕರು ಈ ಒಂದು ಆಪರೇಷನ್ ದೂದಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ದಟ್ ಬಿಲಾಂಗ್ಸ್ ಟು 7th ಬೆಟಾಲಿಯನ್ ಲೆಡ್ ಬೈ ನೈಬ್ ಸುಬೇದಾರ್ ಪದನ್ ಬಹದ್ದೂರ್ ಚೆಟ್ರಿ ಅಂತ ಕರಿತೀವಿ. ಅಂದ್ರೆ ಈ ಒಂದು ಈ ಒಂದು ದಂಗೆಯನ್ನ ಮುನ್ನಡೆಸಿದವರು ನೈಬ್ ಸುಬೇದಾರ್ ಪದಂ ಬಹದ್ದೂರ್ ಚೆಟ್ರಿ ಅಂತ ಕರಿತೀವಿ. ಸೊ ಇವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಆಪರೇಷನ್ ನ ನಾವು ಆಪರೇಷನ್ ದೂದಿ ಅಂತ ಕರಿತೀವಿ. ಸೊ ಈ ಒಂದು ಆಪರೇಷನ್ ಯಾವಾಗ ನಡೀತು ಅಂದ್ರೆ May 5th 1991. ಸೊ May 5, 1991ರಲ್ಲಿ ಈ ಒಂದು ಆಪರೇಷನ್ ನಡೆದಿರುತ್ತೆ. ಈ ಒಂದು ಆಪರೇಷನ್ ಅಲ್ಲಿ 72 ಪಾಕಿಸ್ತಾನಿ ಟ್ರೈನ್ಡ್ ಎಕ್ಸ್ಟ್ರೀಮಿಸ್ಟ್, ಅಂದ್ರೆ 75 ಪಾಕಿಸ್ತಾನದಿಂದ ತರಬೇತಿ ಪಡೆದಿರ್ತಕ್ಕಂಥ ಉಗ್ರರನ್ನ ದುರುಳಿಸಿರ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಅದಾದ್ಮೇಲೆ ದೇ ಆಲ್ಸೋ ಕ್ಯಾಪ್ಚರ್ಡ್ 13 ಅದರ್ಸ್. ಸೊ 72 ಜನನ ಅವರು ಗನ್ ಡೌನ್ ಮಾಡ್ತಾರೆ, ಅದ್ರ ಜೊತೆ 13 ಜನನ ಇಲ್ಲಿ ಕ್ಯಾಪ್ಚರ್ ಕೂಡ ಮಾಡ್ತಾರೆ. ಸೊ ಈ ಒಂದು ಆಪರೇಷನ್ ನಡೆದಿರ್ತಕ್ಕಂಥದ್ದು ಸಿ ಲೆವೆಲ್ ಇಂದ 14,000 ಫೀಟ್ 14,000 ಅಡಿ ಎತ್ತರದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಆಪರೇಷನ್ ದೂದಿ ನಡೆಯಲಾಗಿರುತ್ತೆ. ಸೊ ಪ್ರಮುಖವಾಗಿ ನಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಪರೇಷನ್ ದೂದಿ ಯಾವ ವರ್ಷ ನಡೀತು ಅಂತ ಪ್ರಶ್ನೆ ಕೇಳ್ಬೋದು, ಎಲ್ಲಿ ನಡೀತು ಅಂತ ಪ್ರಶ್ನೆ ಕೇಳ್ಬೋದು, ಇದರ ಮುನ್ನಡೆಸಿದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಇಷ್ಟು ಪಾಯಿಂಟ್ಸ್ ನಮ್ಗೆ ಪ್ರಮುಖವಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಇಬ್ಬರು ಔಟ್ ಆಫ್ 15 ಇಬ್ಬರು ಅಸ್ಸಾಂ ರೈಫಲ್ ಸೋಲ್ಜರ್ಸ್ ಆ ಒಂದು ಕದನದಲ್ಲಿ ನಿಧನವನ್ನ ಹೊಂತಾರೆ. ಸೊ ಅವರ ಹೆಸರು ಏನು ಅಂದ್ರೆ ಕಾಮೇಶ್ವರ್ ಪ್ರಸಾದ್ ಮತ್ತೆ ರಾಮ್ ಕುಮಾರ್ ಆರ್ಯ ಅಂತಕ್ಕಂಥವ್ರು ಈ ಒಂದು ಕದನದಲ್ಲಿ ಅವರು ಸಾವನ್ನ ಅಪ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಇನ್ಫಾರ್ಮೇಶನ್ ದಟ್ ಯು ನೀಡ್ ಟು ನೋ ಅಬೌಟ್ ದಿಸ್. So with this, let's get into the 6th article. This is about Mumbai Museum head elected to American Academy. So Mumbai na ಒಂದು ಮ್ಯೂಸಿಯಂ, ಅದನ್ನ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಮ್ಯೂಸಿಯಂ ಅಂತ ಕರಿತೀವಿ. ಅದರ ಮುಖ್ಯಸ್ಥರು ಇವಾಗ ಅಮೆರಿಕನ್ ಅಕಾಡೆಮಿಗೆ ಆಯ್ಕೆ ಆಗಿರ್ತಾರೆ. ಸೊ ಅವರ ಹೆಸರು ಮತ್ತೆ ಇದರ ಕಂಪ್ಲೀಟ್ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಬರೋಣ. ಅವ್ರ ಹೆಸರು ಏನು ಅಂದ್ರೆ ಮಿಸ್ಟರ್ ಸಬ್ಯಸಾಚಿ ಮುಖರ್ಜಿ ಅಂತ ಕರಿತೀವಿ. ಸೊ ಇವರು ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ಗೆ ಇವರು ಹೆಡ್ ಆಗಿ ಪ್ರಮುಖರಾಗಿ ನೇಮಕಗೊಂಡಿರ್ತಾರೆ. ಸೊ ಪ್ರಸ್ತುತವಾಗಿ ಇವರು
ಛತ್ರಪತಿ ಶಿವಾಜಿ ಮಹಾರಾಜ ವಸ್ತು ಸಂಗ್ರಹಾಲಯ. ಸೊ ಇದು ಮುಂಬೈಯಲ್ಲಿರುತ್ತೆ. ಸೊ ಈ ಒಂದು ಮುಂಬೈನಲ್ಲಿರ್ತಕ್ಕಂಥ ಈ ಛತ್ರಪತಿ ಶಿವಾಜಿ ಮಹಾರಾಜ್ ವಸ್ತು ಸಂಗ್ರಹಾಲಯ ಪ್ರಸ್ತುತವಾಗಿ ತನ್ನ ಶತಮಾನೋತ್ಸವ ಅಥವಾ ಸೆಂಟೆನರಿ ಅಂತ ಏನ್ ಕರಿತೀವಿ, ಶತಮಾನೋತ್ಸವ ವರ್ಷವನ್ನ ಇದು ಆಚರಣೆ ಮಾಡ್ತಾ ಇದೆ. ಅಂದ್ರೆ ಇದನ್ನ ಸ್ಥಾಪನೆ ಮಾಡಿ 100 ವರ್ಷಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಇದೇ ಒಂದು ಸಂದರ್ಭದಲ್ಲಿ ಇದರ ಡೈರೆಕ್ಟರ್ ಜನರಲ್ ಸಬ್ಯಸಾಚಿ ಮುಖರ್ಜಿ ಅವರು ಏನಿರ್ತಾರೆ ಅಂದ್ರೆ ಅದರ ಮಹಾ ನಿರ್ದೇಶಕರಾಗಿರ್ತಕ್ಕಂಥ ಸಬ್ಯಸಾಚಿ ಮುಖರ್ಜಿ ಅವರನ್ನ ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಏನಿದೆ ಅಂದ್ರೆ ಅಮೆರಿಕದ ಅಕಾಡೆಮಿಯ ಆರ್ಟ್ಸ್ ಮತ್ತೆ ಸೈನ್ಸ್ ಏನಿದೆ, ಸೊ ಇದಕ್ಕೆ ಇವರನ್ನ ಪ್ರಮುಖರಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ದಿಸ್ ಈಸ್ ಇಂಟರ್ನ್ಯಾಷನಲ್ ಆಸ್ ಅನ್ ಇಂಟರ್ನ್ಯಾಷನಲ್ ಹಾನರರಿ ಮೆಂಬರ್ ಅಥವಾ ಅಂತಾರಾಷ್ಟ್ರೀಯ ಗೌರವ ಸದಸ್ಯನಾಗಿ ಇದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಇಂಪಾರ್ಟೆಂಟ್ ನ್ಯೂಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಅಪಾಯಿಂಟ್ಮೆಂಟ್. ಸೊ ಈ ಮುಖರ್ಜಿ ಅಂತಕ್ಕಂಥವ್ರು ಅಂದ್ರೆ ಇವಾಗ ಏನ್ ಆಯ್ಕೆ ಆಗಿದ್ದಾರೆ, ಇವರು ಅನೇಕ ಇದರ ಫೌಂಡರ್ಸ್ ಏನಿರ್ತಾರೆ ಅಂದ್ರೆ ಅಮೆರಿಕನ್ ಸೈನ್ಸ್ ಅಂಡ್ ಆರ್ಟ್ಸ್ ಥಿಂಗ್ ಏನಿರುತ್ತೆ ಅದರ ಒಂದು ಫೌಂಡರ್ಸ್ ನ ಇವಾಗ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಸೊ ಹಾಗಿದ್ರೆ ಅದರ ಫೌಂಡರ್ಸ್ ನ ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಬಿಗ್ ದಿ ಆರ್ಗನೈಸೇಷನ್ ಅಂತ. ಜಾನ್ ಆಡಮ್ಸ್ ಅಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಜಾರ್ಜ್ ವಾಷಿಂಗ್ಟನ್ ಟು ರಾಲ್ಫ್ ವಾಲ್ಡೋ ಎಮರ್ಸನ್, ಮ್ಯಾರಿಯಾ ಮಿಚೆಲ್ ಮತ್ತೆ ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಸೊ ಇವರೆಲ್ಲ ಈ ಒಂದು ಸಂಸ್ಥೆಯ ಫೌಂಡರ್ಸ್ ಅಥವಾ ಸಂಸ್ಥಾಪಕರಾಗಿರ್ತಾರೆ. ಸೊ ಇವರನ್ನ ಸೇರ್ತಕ್ಕಂತ ಒಂದು ಪ್ರೌಡೆಸ್ಟ್ ಥಿಂಗ್ ಅಥವಾ ಒಂದು ಅವಕಾಶ ಇವರಿಗೆ ಸಿಕ್ಕಿರುತ್ತೆ. ಅದಾದ್ಮೇಲೆ ಹಿ ಆಲ್ಸೋ ಜಾಯಿನ್ಸ್ ಅದರ್ ಡಿಸ್ಟಿಂಗ್ವಿಶ್ಡ್ ಮೆಂಬರ್ಸ್ ಆಫ್ ದಿ ಅಕಾಡೆಮಿ, ಅಂದ್ರೆ ಇತರ ವಿಶಿಷ್ಟ ಸದಸ್ಯರನ್ನು ಕೂಡ ಇವರು ಜಾಯಿನ್ ಆಗ್ತಾರೆ. ಯಾರ್ಯಾರು ಅಂದ್ರೆ ಜಾನ್ ಎಫ್ ಕೆನಡಿ ಇರ್ಬೋದು, ಮಾರ್ಟಿನ್ ಲೂಥರ್ ಕಿಂಗ್ ಇರ್ಬೋದು, ಮತ್ತೆ ಮಾರ್ಥಾ ಗ್ರಹಂ ಇರ್ಬೋದು, ಇವ್ರನ್ನೆಲ್ಲ ಜಾಯಿನ್ ಆಗ್ತಾರೆ. ಅದಾದ್ಮೇಲೆ international honorary members have also included Charles Darwin, Albert Einstein, Winston Churchill ಮತ್ತೆ ನೆಲ್ಸನ್ ಮಂಡೇಲಾ. So you can imagine ಆಲ್ಬರ್ಟ್ ಐನ್ಸ್ಟೈನ್, ಚಾರ್ಲ್ಸ್ ಡಾರ್ವಿನ್, ವಿನ್ಸ್ಟನ್ ಚರ್ಚಿಲ್, ನೆಲ್ಸನ್ ಮಂಡೇಲಾ. ಸೊ ಇವರೆಲ್ಲ ಇಂಟರ್ನ್ಯಾಷನಲ್ ಹಾನರರಿ ಮೆಂಬರ್ಸ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಇವರ ಸಾಲಿನಲ್ಲಿ ಈ ಮುಖರ್ಜಿ ಅವರು ನಿಲ್ತಾ ಇದ್ದಾರೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಬಿಗ್ ಇಸ್ ದ ಪರ್ಸನ್ ಅಥವಾ ಅವರಲ್ಲಿ ಎಷ್ಟು ನಾಲೆಜ್ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಮೆಂಡ್ಮೆಂಟ್ ಇನ್ ದಿ MP LADS ರೂಲ್ಸ್, ಅಂದ್ರೆ ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ, ಸೊ ಈ ಒಂದು ಸ್ಕೀಮ್ ನಲ್ಲಿ ಬರ್ತಕ್ಕಂತ ಫಂಡ್ಸ್ ನ ಒಂದು ವಿನಿಯೋಗ ಮಾಡುವುದರಲ್ಲಿ ಅಥವಾ ಆ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳನ್ನ ಪರಿಷ್ಕರಣೆ ಮಾಡಿರ್ತಾರೆ. ಇದರಲ್ಲಿ ಆಗಿರ್ತಕ್ಕಂತ ಪ್ರಮುಖ ಬದಲಾವಣೆಯನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಆ ಪ್ರಮುಖ ಬದಲಾವಣೆ ಏನು ಅಂದ್ರೆ ಇವಾಗ MP LADS ಗೆ ಪ್ರತಿ ವರ್ಷ ಅವ್ರಿಗೆ 5 crore ಆನ್ಯುಯಲಿ ಕೊಟ್ಟಿರ್ತಾರೆ. ಅಂದ್ರೆ ಪ್ರತಿ ಸಂಸದರಿಗೆ ವಾರ್ಷಿಕವಾಗಿ ಅವರ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವರ ಡಿಸ್ಕ್ರಿಷನ್ ಅಲ್ಲಿ ಅಂದ್ರೆ ಅವರು ಏನು ನಿರ್ಧಾರ ತೆಗೆದುಕೊಂಡ್ರೆ ಆ ನಿರ್ಧಾರಕ್ಕೆ ಈ ಹಣವನ್ನ ಬಳಸಲಾಗುತ್ತೆ. ಪ್ರತಿ ವರ್ಷ ಒಬ್ಬ ಸಂಸದರಿಗೆ 5 ಕೋಟಿಯಷ್ಟು ಹಣವನ್ನ MP LADS ಸ್ಕೀಮ್ ಅಲ್ಲಿ ಕೊಡ್ಲಾಗುತ್ತೆ. ಸೊ ಈ ಒಂದು ಹಣದ ಇಂಟ್ರೆಸ್ಟ್ ಏನಿರುತ್ತೆ ಅಂದ್ರೆ ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟಾಗ ಅದರಲ್ಲಿ ಬರ್ತಕ್ಕಂತ ಬಡ್ಡಿ ಏನಿರುತ್ತೆ, ಸೊ ಮುಂಚೆ ಅದು ಇದೇ ಒಂದು ಫಂಡ್ ಗೆನೆ ಆಡ್ ಆಗ್ತಾ ಇತ್ತು, ಅಂದ್ರೆ MP LADS ಫಂಡ್ ಗೆನೆ ಆಡ್ ಆಗ್ತಾ ಇತ್ತು. ಬಟ್ ಇವಾಗ ಮಾಡಿರ್ತಕ್ಕಂಥ ಬದಲಾವಣೆ ಏನು ಅಂದ್ರೆ ದ ಇಂಟ್ರೆಸ್ಟ್ ದಟ್ ಈಸ್ ಫೌಂಡ್ ಅಕ್ರೂಡ್ ವಿಲ್ ಬಿ ಡೆಪಾಸಿಟೆಡ್ ಇನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನ ಭಾರತದ ಸಂಚಿತ ನಿಧಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಭಾರತದಲ್ಲಿ ಪ್ರಮುಖವಾಗಿ ಗವರ್ನಮೆಂಟ್ 3 ರೀತಿಯ ಫಂಡ್ಸ್ ನ ಹ್ಯಾಂಡಲ್ ಮಾಡುತ್ತೆ. ಒಂದನ್ನ ನಾವು ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಕಂಟಿಂಜೆನ್ಸಿ ಫಂಡ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಪಬ್ಲಿಕ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಈ 3ರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ಸಾಲಿಡೇಟೆಡ್ ಅಥವಾ ಸಂಚಿತ ನಿಧಿ ಅಂತ ಕರಿತೀವಿ. ಸೊ ಇವಾಗ MP LADS ಅಲ್ಲಿ ಬರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ನೇರವಾಗಿ ಕನ್ಸಾಲಿಡೇಟೆಡ್ ಫಂಡ್ ಗೆ ಆಡ್ ಮಾಡ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ MP LADS ಬಗ್ಗೆ ಇನ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದಾದ್ರೆ, the fund is released to district authority and the MPs only have the power to recommend development work. ಅಂದ್ರೆ ಈ ಒಂದು ನಿಧಿ ಏನಿರುತ್ತೆ ಇದನ್ನ ಜಿಲ್ಲಾ ಪ್ರಾಧಿಕಾರಕ್ಕೆ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಅಭಿವೃದ್ಧಿ ಕಾರ್ಯಗಳನ್ನ ಶಿಫಾರಸು ಮಾಡ್ತಕ್ಕಂತ ಅಧಿಕಾರ ಮಾತ್ರ ಸಂಸದರಿಗೆ ಕೊಟ್ಟಿರಲಾಗಿರುತ್ತೆ. ಅದಾದ್ಮೇಲೆ ಇದರ ಪೇಮೆಂಟ್ ಹೇಗ್ ರಿಲೀಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ರಿಲೀಸ್ಡ್ ಬೈ ದಿ ಡೆಸಿಗ್ನೇಟೆಡ್ ಡಿಸ್ಟ್ರಿಕ್ಟ್ ಅಥಾರಿಟಿ ಆನ್ ಕಂಪ್ಲೀಷನ್ ಆಫ್ ದಿ ವರ್ಕ್. ಅಂದ್ರೆ ಯಾವ್ದೋ ಒಂದು ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡಿರ್ತಾರೆ, ಆ ಒಂದು ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ನಿಗದಿತ ಜಿಲ್ಲಾ ಪ್ರಾಧಿಕಾರದಿಂದ ಈ ಹಣವನ್ನ ಬಿಡುಗಡೆ ಮಾಡಲಾಗ್ತಿತ್ತು ಅಥವಾ ಆಗುತ್ತೆ. ಸೊ ಇದುವರೆಗೂ ಅಂದ್ರೆ MP LADS ಅಲ್ಲಿ ಇದುವರೆಗೂ ಅಕೌಂಟ್ ಈ ಇಂಟ್ರೆಸ್ಟ್ ಏನ್ ಕಲೆಕ್ಟ್ ಆಗ್ತಾ ಇತ್ತು ಅದು ಎಲ್ಲಿ ಡೆಪಾಸಿಟ್ ಆಗ್ತಾ ಇತ್ತು ಅಂದ್ರೆ, ಸೋ ಫಾರ್ ದಿ ಇಂಟ್ರೆಸ್ಟ್ ಅಕ್ರೂಡ್
the fund used to be added to the MPLADS account. So ಈ ಮುಂಚೆ ಈ MPLADS ಖಾತೆಗೆನೆ ಇಂಟ್ರೆಸ್ಟ್ ಏನಿತ್ತು ಆ ಬಡ್ಡಿಯನ್ನ ಸೇರಿಸಲಾಗ್ತಾ ಇತ್ತು. ಬಟ್ ಇನ್ಮೇಲೆ MPLADS ಫಂಡ್ ಅಲ್ಲಿ ಬರ್ತಕ್ಕಂತ ಇಂಟ್ರೆಸ್ಟ್ ಅನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಆಡ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬಗ್ಗೆ ಅಥವಾ ಭಾರತದ ಸಂಚಿತ ನಿಧಿ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಅಕೌಂಟ್ಸ್ ಆಫ್ ದಿ ಗವರ್ನಮೆಂಟ್. ಸೊ ಸರ್ಕಾರದ ಎಲ್ಲಾ ಖಾತೆಗಳಲ್ಲಿ ಇದು ಅತ್ಯಂತ ಪ್ರಮುಖವಾದ ಒಂದು ಖಾತೆ ಆಗಿರುತ್ತೆ. ನಾನು ಹೇಳಿದಾಗೆ 3 ಫಂಡ್ಸ್ ಇರುತ್ತೆ, ಕನ್ಸಾಲಿಡೇಟೆಡ್, ಕಂಟಿಂಜೆನ್ಸಿ ಮತ್ತೆ ಪಬ್ಲಿಕ್ ಅಕೌಂಟ್ಸ್ ಇರುತ್ತೆ. ಈ 3ರಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಅಂತಕ್ಕಂಥದ್ದು ಭಾರತ ಸರ್ಕಾರಕ್ಕೆ ಅಥವಾ ಸರ್ಕಾರಕ್ಕೆ ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಫಂಡ್ ಎಲ್ಲೆಲ್ಲಿಂದ ಬರುತ್ತೆ, ಸೊ ಈ ನಿಧಿಗೆ ಹಣ ಎಲ್ಲಿಂದ ಶೇಖರಣೆ ಆಗುತ್ತೆ ಅಂದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ನೇರ ಮತ್ತು ಪರೋಕ್ಷ ತೆರಿಗೆಗಳ ಮೂಲಕ, ಲೋನ್ಸ್ ಟೇಕನ್ ಬೈ ದಿ ಇಂಡಿಯನ್ ಗವರ್ನಮೆಂಟ್ ಅಂದ್ರೆ ಭಾರತ ಸರ್ಕಾರ ಬೇರೆ ಸರ್ಕಾರಗಳಿಂದ ಪಡೆದುಕೊಂಡಿರ್ತಕ್ಕಂಥ ಲೋನ್ ಅಥವಾ ಸಾಲ, ಅದಾದ್ಮೇಲೆ ಭಾರತ ಸರ್ಕಾರ ಬೇರೆ ಬೇರೆ ಏಜೆನ್ಸಿಗಳಿಗೆ ಕೊಟ್ಟಿರ್ತಕ್ಕಂತ ಸಾಲದ ಮರುಪಾವತಿ ಅಥವಾ ಆ ಸಾಲದ ಬಡ್ಡಿ ಏನಿರುತ್ತೆ, ಸೊ ಈ ಎಲ್ಲಾ ಸೋರ್ಸ್ ಆಫ್ ಇನ್ಕಮ್ ಏನಿರುತ್ತೆ, ಸೊ ಅದು ಕನ್ಸಾಲಿಡೇಟೆಡ್ ಫಂಡ್ ಆಗಿ ಭಾರತ ರಾಷ್ಟ್ರದಲ್ಲಿ ಕಲೆಕ್ಟ್ ಆಗುತ್ತೆ. ಅದಾದ್ಮೇಲೆ ಗವರ್ನಮೆಂಟ್ ನ ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಅಂದ್ರೆ ಸರ್ಕಾರದ ತನ್ನ ಎಲ್ಲಾ ವೆಚ್ಚಗಳನ್ನ ಈ ಕನ್ಸಾಲಿಡೇಟೆಡ್ ಫಂಡ್ ನ ಮುಖಾಂತರನೇ ನಿರ್ವಹಣೆ ಮಾಡಲಾಗುತ್ತೆ. ಸೊ ಈ ನಿಧಿಯಿಂದ ಸರ್ಕಾರ ತನ್ನ ಎಲ್ಲ ವೆಚ್ಚಗಳನ್ನ ಭರಿಸುತ್ತೆ. ಅದಾದ್ಮೇಲೆ ಈ ಒಂದು ಫಂಡ್ ನ ಯುಟಿಲೈಸ್ ಮಾಡ್ಕೊಳ್ಳೋದಿಕ್ಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆಕ್ಟೆಡ್ ಗವರ್ನಮೆಂಟ್ ಇರುತ್ತೆ, ಆ ಚುನಾಯಿತ ಸರ್ಕಾರ ಇರುತ್ತೆ, ಈ ಫಂಡ್ ನ ಅವರು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬಹುದು ಅಂದ್ರೆ ದ ಗವರ್ನಮೆಂಟ್ ನೀಡ್ಸ್ ಪಾರ್ಲಿಮೆಂಟ್ ಅಪ್ರೂವಲ್ ಟು ವಿಡ್ರಾ ಮನಿ ಫ್ರಮ್ ದಿಸ್ ಫಂಡ್. ಸೊ ಅವರು ನೇರವಾಗಿ ವಿಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಣವನ್ನ ಅವರು ವಿಡ್ರಾ ಮಾಡ್ಕೊಳ್ಬೇಕಾದ್ರೆ ಸಂಸತ್ತಿನ ಅನುಮೋದನೆ ಕಂಪಲ್ಸರಿ ಅಗತ್ಯ ಇರುತ್ತೆ. ಅದಾದ್ಮೇಲೆ ಈ ಕನ್ಸಾಲಿಡೇಟೆಡ್ ಫಂಡ್ಗೆ ಸಂಬಂಧಪಟ್ಟ ಆರ್ಟಿಕಲ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಆರ್ಟಿಕಲ್ 266(1) ಅಂತ ಕರಿತೀವಿ. ಸೊ ಈ ಒಂದು ವಿಧಿ ಏನಿರುತ್ತೆ, ಸೊ ಇದು ಈ ಭಾರತದ ಸಂಚಿತ ನಿಧಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಅದಾದ್ಮೇಲೆ ಈಚ್ ಸ್ಟೇಟ್ ಕ್ಯಾನ್ ಹ್ಯಾವ್ ಇಟ್ಸ್ ಓನ್ ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೆ ಪ್ರತಿ ರಾಜ್ಯವು ಕೂಡ ಇದೇ ರೀತಿಯಲ್ಲಿ ಸಂಚಿತ ನಿಧಿಯನ್ನ ಕೂಡ ಸ್ಥಾಪನೆ ಮಾಡ್ಲಿಕ್ಕೆ ಅಧಿಕಾರ ಇರುತ್ತೆ. ಸೊ ಈ ಸಂಚಿತ ನಿಧಿಯ ಬಳಕೆ ಏನಿರುತ್ತೆ ಅದನ್ನ ಕಾಲ ಕಾಲಕ್ಕೆ ಕಂಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಆಫ್ ಇಂಡಿಯಾ ಆಡಿಟ್ ಮಾಡ್ತಾ ಇರ್ತಾರೆ ಅಥವಾ ಆ ಒಂದು ನಿಧಿಗಳ ಲೆಕ್ಕ ಪರಿಶೋಧನೆಯನ್ನ ಮಾಡ್ತಾ ಇರ್ತಾರೆ. ಅದನ್ನ ಮತ್ತೆ ಕನ್ಸರ್ನ್ಡ್ ಮ್ಯಾನೇಜ್ಮೆಂಟ್ಗೆ ಅಥವಾ ಲೆಜಿಸ್ಲೇಚರ್ಗೆ ಅದನ್ನ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಮಾಹಿತಿ ನಮ್ಗೆ ಕನ್ಸಾಲಿಡೇಟೆಡ್ ಫಂಡ್ ಮೇಲೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this, we have come to InQuest challenge number 157. You can just pause the video here, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching.